ಈಗಾಗಲೇ ಕರ್ನಾಟಕದ ಹಂಪಿ ನಗರದ ಬಗ್ಗೆ ತಿಳಿದಿದೆ. ಆದರೆ ಇದು 15ನೇ ಶತಮಾನದಲ್ಲಿ ಅತ್ಯಂತ ಶ್ರೀಮಂತ ನಗರ ಎಂಬುದನ್ನು ಕೇಳಿದ್ದೀರಾ? ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಇಲ್ಲಿ ಮಾರಾಟಗಾರರು ಈಗ ನಾವು ತರಕಾರಿಗಳು ಮಾರುತ್ತಾ ಇದ್ದಂತೆ ಬೀದಿಗಳಲ್ಲಿ ಚಿನ್ನ, ವಜ್ರ, ಮುತ್ತು ಮತ್ತು ಇತ್ಯಾದಿ ದುಬಾರಿ ವಸ್ತುಗಳನ್ನು ಮಾರುತ್ತಿದ್ದರು. ಇವು ಭಾರತೀಯ ಕರ್ನಾಟಕದ ಪ್ರಾಚೀನ ನಗರವಾಗಿದೆ. ಹಂಪಿಯ ವೈಭವ, ಶ್ರೀಮಂತಿಕೆ ಮತ್ತು ವಾಸ್ತುಶಿಲ್ಪ ಕುಶಲತೆಗಳಿಂದ ಇದು ರೋಮ್ನೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ. ರೋಮ್ನಲ್ಲಿ ಇದ್ದಂತಹ ಭಾರೀ ಮತ್ತು ಅದ್ಭುತ ಕಟ್ಟಡಗಳನ್ನು ಹಂಪಿಯಲ್ಲಿಯೂ ಕಾಣಬಹುದು. ಹಂಪಿಯಲ್ಲಿ ಮಹಾನ್ ದೇವಾಲಯಗಳು, ಸೂಕ್ಷ್ಮ ಶಿಲ್ಪಕಲೆಯ ಕುತೂಹಲಕಾರಿ ಭದ್ರವಾದ ಅರಮನೆಗಳು ಮತ್ತು ರಾಜಸಾಹಿತ್ಯದಿಂದ ಹೊತ್ತ ಪವಿಲಿಯನ್ಗಳು ಇವುಗಳೆಲ್ಲ ಹಂಪಿಯ ಶ್ರೀಮಂತಿಕೆಯನ್ನು ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. ಹಂಪಿಯ ವೈಭವವು ರೋಮನ್ ಸಾಮ್ರಾಜ್ಯದ ಬಲವನ್ನು ತಲುಪಿದಾಗಿತ್ತು. ಆ ಕಾಲದಲ್ಲಿ ಹಂಪಿ ಅದರ ನಗರೋನ್ನತ ಮಹತ್ವವನ್ನು ಹೊಂದಿತ್ತು. ಇಲ್ಲಿ ರಸ್ತೆಗಳ ಜಾಲವನ್ನು, ನೀರಿನ ನಿರ್ವಹಣಾ ವ್ಯವಸ್ಥೆಗಳನ್ನು ಮತ್ತು ವ್ಯಾಪಕವಾದ ಬಜಾರನ್ನು ನೋಡಿದಾಗ ಅಚ್ಚರಿಯಾಗುತ್ತದೆ. ದೆಹಲಿ ಸುಲ್ತಾನರು ಈ ಅದ್ಭುತ ನಗರವನ್ನು ಧ್ವಂಸಗೊಳಿಸಿದರು ಎಂಬುದು ದುಃಖದ ವಿಷಯ.